மனம் இறங்கி நீரே மறுவாழ்வு தந்தீரே மனம் இறங்கி நீரே மறுவாழ்வு தந்தீரே வேறொரு ஆசையில்ல இயேசு ராஜா உம்மை தவிர ನನಗೆ ಇರೋದು ನಾನು ಹಾಡು ಹೇಳ್ತೀನಿ. ನಿಮಗೆ ಎಷ್ಟೇ ಜನಕ್ಕೆ ಯೇಸು ಮೇಲೆ ಆಸೆ ಇದೆ? ರಿಯಲಿ ನಿಜ ಪ್ರೀತಿಸ್ತೀರ? ಯೇಸು ಹಿಂಬಾಲಿಸ್ತೀರಾ? ವೆರಿ ಗುಡ್, ಗಾಡ್ ಬ್ಲೆಸ್ ಯು. ಯಾರಿಗೆಲ್ಲ ಮೇಲೆ ಹೋಗ್ಬೇಕಂತ ಇಂಟ್ರೆಸ್ಟ್ ಇದೆ ಲೈಫ್ನಲ್ಲಿ, ನಾನು ಉದ್ಧಾರ ಆಗಬೇಕು, ನಮ್ಮ ಮನೆ ಆಶೀರ್ವಾದ ಆಗಬೇಕು, ನಿಮ್ಮ ಮನೆ ನಿಮ್ಮ ಯಜಮ, ನಿಮ್ಮ ಪತ್ನಿ, ಮಕ್ಕಳು, ತಾಯಿ ತಂದೆಯವರು, ನಿಮ್ಮ ಎಂಟ್ರು ಪಂಟ್ರು ಎಲ್ಲ ಏನಾಗಬೇಕು? ಉದ್ಧಾರ ಆಗಬೇಕು, ಮೇಲಾಗಬೇಕು, ದೊಡ್ಡವರಾಗಬೇಕು, ಆಶೀರ್ವಾದ ಹೊಂದಬೇಕು. ಯೋಬ ಪುಸ್ತಕದಲ್ಲಿ 5ನೇ ಅಧ್ಯಾಯ 24ನೇ ವಚನ, ನಿಮ್ಮ ಮನೆ ಹೆಂಗಿದೆ? உம்முடைய கூடாரம் சமாதானத்தோடு இருக்க காண்பீர், உம்முடைய வாசஸ்தலத்தை விசாரிக்கும் போது குறைவை ಕಾಣ ಮಾಟೀರ್. ನಿನ್ನ ಗುಡಾರಕ್ಕೆ ಅಪಾಯವಿಲ್ಲವೆಂದು ನಿನಗೆ ಗೊತ್ತೇ ಇರುವುದು. ನಿನ್ನ ಹಟ್ಟಿಯನ್ನು ನೀನು ಪರೀಕ್ಷಿಸುವಾಗ ಏನೋ ಕಡಿಮೆಯಾಗಿ ಇರುವುದಿಲ್ಲ. ಪಕ್ಕದಲ್ಲಿ ಹೇಳಿ, ನಿಮ್ಮ ಮನೆ ಹೆಂಗಿದೆ ಅಂತ ಹೇಳಿ, ಆಶೀರ್ವಾದವಾಗಿದೆ ಅಂತ ಹೇಳಿ, ನಿಮ್ಮ ಭಾಗದ ಆಶೀರ್ವಾದವಾಗಿದೆ ಅಂತ ಹೇಳಿ. ಅದಕ್ಕೆ ಚರ್ಚಿಗೆ ನಾವು ಬರೋದು. ದೇವರ ಮೇಲೆ ಯಾರ ಕಾಲ ಆಸೆ ಇದೆಯೋ, ಪ್ರೀತಿಸುತ್ತಾರೋ ಅವರೆಲ್ಲರೂ ದೇವರು ಆಶೀರ್ವದಿಸುತ್ತಾರೆ. ಹಲೋ, ಹಲ್ಲೆಲೂಯಾ. ನಮ್ಮ ಲೈಫ್, ನಮ್ಮ ಬಾಳು ಕಟ್ಟಬೇಕಂದ್ರೆ ಭಾಳ ಮುಖ್ಯವಾದದ್ದು ಯೇಸು ಮೇಲೆ ಆಸೆ ಇರಬೇಕು. ಯೇಸು ಮೇಲೆ ಆಸೆ ಇದ್ರೆ ದಿನ ಯೇಸು ಹತ್ರ ಮಾತಾಡ್ತಾರೆ. ಹಲ್ಲೆಲೂಯಾ. ಯೇಸುನೇ ಇದ್ದಾರೆ. ಅವ್ರ ಮೇಲೆ ನನಗೆ ಪ್ರೀತಿ ಇರೋದ್ರಿಂದ ಬೆಳಗ್ಗೆ ಎತ್ತರಿಸಿದ್ರೆ ಅವ್ರ ಮಗ ನೋಡ್ತೀನಿ, ನಾನು ಯೇಸು ಮಗ ನೋಡ್ತೀನಿ. ಫೋಟೋಲ್ಲೇ ಇಲ್ಲ ನೋಡೋದು, ಹೃದಯದಲ್ಲಿ ನೋಡಬೇಕು. ಎದ್ದ ತಕ್ಷಣ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಎಲ್ಲ ಹೇಳಿ, ಇಲ್ಲೇನೆ ಸೋಲು ಎಲ್ಲ ಹೇಳಿ. ಪ್ರಾರ್ಥನೆ ಅಂದರೆ ಜಯ. ಪ್ರಾರ್ಥನೆ ಮಾಡವಳು ಮೇಲೆ ಮೇಲೆ ಹೋಗ್ತಾ ಇದ್ದಾಳೆ. ದಿನೂ ಪ್ರಾರ್ಥನೆ ಮಾಡವನು ಮೇಲೆ 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 ಹೋಗ್ತಾನೆ. ಪ್ರಾರ್ಥನೆ ಬಿಟ್ಬಿಡೋರು ಕೆಳಗೆ 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 ಹೋಗ್ಬಿಡ್ತಾರೆ, ಸತ್ತೋಗ್ಬಿಡ್ತಾರೆ, ನರಕ ಹೋಗ್ತಾರೆ. ನಾನು ಅನುಭವದಲ್ಲಿ ಮಾತಾಡ್ತೀನಿ. ಚರ್ಚಿಗೆ ಕೂಡಿ ಬರಬೇಕು, ಎಲ್ಲರೂ ಆ ರೀತಿ ತಪ್ಪದೆ ಬರಬೇಕು. ಮೇಲೆ 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 ನೀ ಬರಬೇಕು. ನೀನು ಪ್ರೇಯರ್ ಮಾಡಬೇಕು. ನಿನ್ನ ಪ್ರೇಯರ್ ಕೇಳ್ತಾರೆ, ಇನ್ನೊಬ್ಬರು ಪ್ರೇಯರ್ ಕೇಳ್ತಾರೆ. ನಾವು ಪ್ರಾರ್ಥನೆ ಮಾಡ್ತಾ ಇರಬೇಕು. ದಿನ ಪ್ರೇಯರ್ ತಪ್ಪಾದ ಮಾಡಿ ಕರ್ತರು ನಿಮ್ಮೆಲ್ಲರ ಆಶೀರ್ವಾದ ಮಾಡಲಿ.